ಎರಡನೇ ದಿನ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸುಜಾತಾ ಭಟ್ ಅವರು. ನಿನ್ನೆ ಬೆಳಗ್ಗೆ 5 ಗಂಟೆಗೆ ಬಂದಿದ್ರು. 5 ಗಂಟೆಗೆ ಬಂದು ಸಂಜೆವರೆಗೂ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು, ಡ್ರಿಲ್ ನಡೆಸಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದ್ರು. ಆದರೆ ಮಾಧ್ಯಮಗಳ ಕಣ್ತಪ್ಪಿಸಿ ಸುಜಾತಾ ಭಟ್ ಎಸ್ಐಟಿ ಕಚೇರಿ ಒಳಗೆ ಹೋಗಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಗುಣಪಾಲ್ ಅವರಿಂದ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಸುಜಾತಾ ಭಟ್ ಅವರು ಹಾಜರಾಗಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಗುಣಪಾಲ್ರಿಂದ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ ಮ್ಯಾಜಿಕ್ ಅಜ್ಜಿಯ ಸುಜಾತಾ ಭಟ್ ಅವರನ್ನ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇರುವಂತ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಮಾಡ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ಈಗ ಒಂದು ಕಡೆ ಲ್ಯಾಪ್ಟಾಪ್ ರಹಸ್ಯ, ಮತ್ತೊಂದು ಕಡೆ ಸುಜಾತಾ ಭಟ್ ಅವರ ವಿಚಾರಣೆ, ಎರಡು ಬಗ್ಗೆ ಏನಿದೆ ಮಾಹಿತಿ? ಹೌದು ನಾಗೇಂದ್ರ ಬಾಬು, ನಿನ್ನೆ ಲ್ಯಾಪ್ಟಾಪ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಲಾಶ್ ನಡೆಸಿದಾಗ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಸಿಕ್ಕಿತ್ತು. ಅದರಲ್ಲಿ ಏನು ಚಿನ್ನಯನಿಗೆ ಸಂಬಂಧಿಸಿದಂತ ಒಂದಷ್ಟು ವಿಚಾರಗಳು ಅಡಗಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಮತ್ತು ಹಾರ್ಡ್ ಡಿಸ್ಕ್ ನಲ್ಲಿ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಈ ಹಿಂದೆ ಸಂದರ್ಶನ ಏನ್ ಮಾಡಿದ್ರಲ್ಲ, ಅಂದ್ರೆ ಆತನನ್ನು ಕೆಲವೊಂದು ಮಾಧ್ಯಮಗಳು ಸಂದರ್ಶನ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸ್ಕ್ರಿಪ್ಟ್ಗಳು ಅದರಲ್ಲೇ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಆ ಒಂದು ಸಂದರ್ಶನವನ್ನು ನೋಡಿದಾಗ್ಲೂ ಕೂಡ ಒಂದಷ್ಟು ಮಂದಿ ಹೇಳ್ತಾ ಇದ್ರು ಇದೊಂದು ಸ್ಕ್ರಿಪ್ಟೆಡ್ ರೀತಿಯಾದಂತಹ ಸಂದರ್ಶನದ ರೀತಿ ಇದೆ ಅನ್ನುವಂಥದ್ದು. ಆದ್ರೆ ಈಗ ಅದಕ್ಕೆ ಪೂರಕ ಎಂಬಂತೆ ಅದರಲ್ಲಿ ಆ ಸಂದರ್ಶನದ ಸ್ಕ್ರಿಪ್ಟ್ಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಆತ ಎಲ್ಲೆಲ್ಲೂ ಹೋಗಿದ್ದಲ್ಲ, ಅಂದ್ರೆ ಆತನನ್ನು ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಮನೆಗಳಿಗೆ ಅಥವಾ ಅವರ ಕಚೇರಿಗಳಿಗೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಕರೆದುಕೊಂಡು ಹೋಗಿದ್ದಾಗ ಅಲ್ಲಿ ತೆಗೆಯಲಾಗಿದ್ದಂತ ಫೋಟೋ ಮತ್ತು ವಿಡಿಯೋಗಳು ಕೂಡ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಆ ಇತರ ಒಂದಷ್ಟು ವಿಡಿಯೋಗಳು, ಅಂದ್ರೆ ಆತನನ್ನ ಸಂದರ್ಶನ ಮಾಡಿದಂತ ಕೆಲವೊಂದು ರಾ ಫುಟೇಜ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಏನಾದ್ರೂ ಆತ ಉಲ್ಟಾ ಹೊಡೆದ್ರೆ ಅದನ್ನು ಒಂದೊಂದಾಗಿ ಬಿಡುವುದಕ್ಕೆ ಬೇಕಾದಂತ ಒಂದಷ್ಟು ವಿಡಿಯೋಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ. ಇವತ್ತು ಅವರ ಎರಡನೇ ದಿನದ ವಿಚಾರಣೆ. ನಿನ್ನೆ ಸುಜಾತಾ ಭಟ್ ಅವರ ಮೊದಲ ದಿನದ ವಿಚಾರಣೆ ಆಗಿತ್ತು. ಬೆಳಗ್ಗೆ ಅವರು 5:30 ಗಂಟೆ ಸುಮಾರಿಗೆ ಬಂದಿದ್ರು. ನಿನ್ನೆ ಬೆಳಗ್ಗೆ ರಾತ್ರಿ 9 ಗಂಟೆವರೆಗೂ ಕೂಡ ಅವರ ವಿಚಾರಣೆ ಆಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ನೀಡಿದ್ರು. ಅದರಂತೆ ಇವತ್ತು ವಿಚಾರಣೆಗೆ ಬಂದು ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು. ನಿನ್ನೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಸೂಚನೆ ನೀಡಿ ಕಳುಹಿಸಲಾಗಿತ್ತು, ಇವತ್ತು ಬರಲೇಬೇಕು ಅಂತ. ಯಾಕಂದ್ರೆ ಅವರು ನಿನ್ನೆ ವಿಚಾರಣೆ ಮುಗಿದ ತಕ್ಷಣ ನಾಳೆ ಬರುವುದಕ್ಕೆ ಕಷ್ಟ ಆಗಬಹುದು, ಒಂದಷ್ಟು ಕಾರಣಗಳನ್ನು ಕೂಡ ನೀಡಿದ್ರಂತೆ. ಆದ್ರೆ ಎಸ್ಐಟಿ ಅಧಿಕಾರಿಗಳು ಮಾತ್ರ ಇವತ್ತು 10 ಗಂಟೆಗೆ ಬರಲೇಬೇಕು ಅನ್ನುವಂತ ಖಡಕ್ ಸೂಚನೆ ನೀಡಿದ್ರಂತೆ. ಹಾಗಾಗಿ ಇವತ್ತು ಅವರು 10 ಗಂಟೆ ವೇಳೆಗೆ ಏನು ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು. ಈಗಾಗಲೇ ಅವರು ವಿಚಾರಣೆ ಎದುರಿಸಿರುವಂತದ್ದು ಎಸ್ಐಟಿ ಅಧಿಕಾರಿಯಾದಂತಹ ಗುಣಪಾಲ್ ಅವರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಅನ್ನೋದಕ್ಕೆ ಒಂದಷ್ಟು ಮಾಹಿತಿಗಳಿಗೆ ಸಿಗ್ತಾ ಇದೆ. ಈ ಬುರ್ಡೆ ಗ್ಯಾಂಗ್ ಎಕ್ಸ್ಪೋಸ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಮಾಸ್ಕ್ ಮ್ಯಾನ್ ಸೋಕಾಲ್ಡ್ ಚಿನ್ನಯ್ಯ ಆತನ ಹೇಳಿಕೆಗಳನ್ನ ಇವರು ಮೊದಲೇ ದಾಖಲು ಮಾಡಿಕೊಂಡಿದ್ರು. ಆತನೇ ಖುದ್ದು ತೋರಿಸ್ತೀನಿ ಅಂತ ಹೇಳ್ಕೊಂಡಿದ್ರು. ಆತನನ್ನು ಕೂಡ ನಂಬಲಿಲ್ವಾ ಈ ಗ್ಯಾಂಗ್? ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನು ತಿಮ್ಮರೋಡಿ ಗ್ಯಾಂಗ್ ನಂಬಲಿಲ್ವಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂದ್ರೆ ಚಿನ್ನಯ್ಯ ಕೈ ಕೊಟ್ಟರೆ ಮುಂದೇನ್ ಮಾಡ್ಬೇಕು? ಪ್ಲಾನ್ ಬಿ ರೆಡಿ ಇರಬೇಕಲ್ಲ. ಹಾಗಾಗಿ
ಅವರು ಪ್ಲಾನ್ ಬಿ ಅನ್ನ ಮಾಡ್ಕೊಂಡಿದ್ರು. ಆ ಪ್ಲಾನ್ ಬಿ ಏನ್ ಗೊತ್ತಾ? ಆ ಪ್ಲಾನ್ ಬಿ ನ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದ ಬಳಿ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಯಾವ ರೀತಿಯಾಗಿ ನಡೀತು, ಚಿಹ್ನೆಯ ಒಮ್ಮೆ ಕೈ ಕೊಟ್ರೆ ಮುಂದೆ ಏನ್ ಮಾಡಬೇಕು, ಅದಕ್ಕೆ ಪ್ಲಾನ್ ಬಿ ರೆಡಿ ಇಟ್ಕೋಬೇಕು. ಪ್ಲಾನ್ ಬಿ ಕೂಡ ರೆಡಿ ಆಗಿತ್ತು. ಆ ಪ್ಲಾನ್ ಬಿ ಏನು ಅನ್ನೋದು ರಿಪಬ್ಲಿಕ್ ಕನ್ನಡಕ್ಕೆ ಇಂಚಿಂಚು ಮಾಹಿತಿ ಗೊತ್ತಾಗಿದೆ. ಒಂದು ಕಡೆ ಎರಡನೇ ದಿನ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ ಸುಜಾತಾ ಭಟ್ ಅವರು. ನಿನ್ನೆ ಬೆಳಗ್ಗೆ 5 ಗಂಟೆಗೆ ಬಂದಿದ್ರು. 5 ಗಂಟೆಗೆ ಬಂದು ಸಂಜೆವರೆಗೂ ಕೂಡ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು, ಡ್ರಿಲ್ ನಡೆಸಿದ್ರು. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದ್ರು. ಆದರೆ ಮಾಧ್ಯಮಗಳ ಕಣ್ತಪ್ಪಿಸಿ ಸುಜಾತಾ ಭಟ್ ಎಸ್ಐಟಿ ಕಚೇರಿ ಒಳಗೆ ಹೋಗಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಗುಣಪಾಲ್ ಅವರಿಂದ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಸುಜಾತಾ ಭಟ್ ಅವರು ಹಾಜರಾಗಿದ್ದಾರೆ. ಮಾಧ್ಯಮಗಳ ಕಣ್ತಪ್ಪಿಸಿ ವಿಚಾರಣೆಗೆ ಸುಜಾತಾ ಭಟ್ ಹಾಜರಾಗಿದ್ದಾರೆ. ತನಿಖಾಧಿಕಾರಿ ಗುಣಪಾಲ್ರಿಂದ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ ತಡರಾತ್ರಿವರೆಗೂ ಕೂಡ ವಿಚಾರಣೆ ನಡೆದಿತ್ತು. ಇವತ್ತು ಕೂಡ ಮ್ಯಾಜಿಕ್ ಅಜ್ಜಿಯ ಸುಜಾತಾ ಭಟ್ ಅವರನ್ನ ಡ್ರಿಲ್ ಮೇಲೆ ಡ್ರಿಲ್ ಮಾಡ್ತಾ ಇರುವಂತ ಎಸ್ಐಟಿ ಪ್ರಶ್ನೆಗಳ ಸುರಿಮಳೆ ಮಾಡ್ತಿದ್ದಾರೆ. ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿನೇಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ರು. ದಿನೇಶ್, ಈಗ ಒಂದು ಕಡೆ ಲ್ಯಾಪ್ಟಾಪ್ ರಹಸ್ಯ, ಮತ್ತೊಂದು ಕಡೆ ಸುಜಾತಾ ಭಟ್ ಅವರ ವಿಚಾರಣೆ, ಎರಡು ಬಗ್ಗೆ ಏನಿದೆ ಮಾಹಿತಿ? ಹೌದು ನಾಗೇಂದ್ರ ಬಾಬು, ನಿನ್ನೆ ಲ್ಯಾಪ್ಟಾಪ್ ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಲಾಶ್ ನಡೆಸಿದಾಗ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ ಸಿಕ್ಕಿತ್ತು. ಅದರಲ್ಲಿ ಏನು ಚಿಹ್ನೆಯನಿಗೆ ಸಂಬಂಧಿಸಿದಂತ ಒಂದಷ್ಟು ವಿಚಾರಗಳು ಅಡಗಿತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಮತ್ತು ಹಾರ್ಡ್ ಡಿಸ್ಕ್ ನಲ್ಲಿ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಪ್ರಮುಖವಾಗಿ ಆ ಒಂದು ಲ್ಯಾಪ್ಟಾಪ್ ನಲ್ಲಿ ಈ ಹಿಂದೆ ಸಂದರ್ಶನ ಏನ್ ಮಾಡಿದ್ರಲ್ಲ, ಅಂದ್ರೆ ಆತನನ್ನು ಕೆಲವೊಂದು ಮಾಧ್ಯಮಗಳು ಸಂದರ್ಶನ ಮಾಡಿದ್ರು. ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ಸ್ಕ್ರಿಪ್ಟ್ಗಳು ಅದರಲ್ಲೇ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಆ ಒಂದು ಸಂದರ್ಶನವನ್ನು ನೋಡಿದಾಗ್ಲೂ ಕೂಡ ಒಂದಷ್ಟು ಮಂದಿ ಹೇಳ್ತಾ ಇದ್ರು ಇದೊಂದು ಸ್ಕ್ರಿಪ್ಟೆಡ್ ರೀತಿಯಾದಂತಹ ಸಂದರ್ಶನದ ರೀತಿ ಇದೆ ಅನ್ನುವಂಥದ್ದು. ಆದ್ರೆ ಈಗ ಅದಕ್ಕೆ ಪೂರಕ ಎಂಬಂತೆ ಅದರಲ್ಲಿ ಆ ಸಂದರ್ಶನದ ಸ್ಕ್ರಿಪ್ಟ್ಗಳು ಕೂಡ ಸಿಕ್ಕಿದೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಆತ ಎಲ್ಲೆಲ್ಲೂ ಹೋಗಿದ್ದಲ್ಲ, ಅಂದ್ರೆ ಆತನನ್ನು ಕೆಲವೊಂದು ಕಡೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಅಂದ್ರೆ ಪ್ರಭಾವಿ ವ್ಯಕ್ತಿಗಳ ಮನೆಗಳಿಗೆ ಅಥವಾ ಅವರ ಕಚೇರಿಗಳಿಗೆ ಕರೆದುಕೊಂಡು ಹೋಗಿದ್ರು ಅನ್ನುವಂತ ಮಾಹಿತಿ ಇದೆ. ಹೀಗಾಗಿ ಅಲ್ಲಿ ಕರೆದುಕೊಂಡು ಹೋಗಿದ್ದಾಗ ಅಲ್ಲಿ ತೆಗೆಯಲಾಗಿದ್ದಂತ ಫೋಟೋ ಮತ್ತು ವಿಡಿಯೋಗಳು ಕೂಡ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಜೊತೆಗೆ ಆ ಇತರ ಒಂದಷ್ಟು ವಿಡಿಯೋಗಳು, ಅಂದ್ರೆ ಆತನನ್ನ ಸಂದರ್ಶನ ಮಾಡಿದಂತ ಕೆಲವೊಂದು ರಾ ಫುಟೇಜ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಅಂದ್ರೆ ಏನಾದ್ರೂ ಆತ ಉಲ್ಟಾ ಹೊಡೆದ್ರೆ ಅದನ್ನು ಒಂದೊಂದಾಗಿ ಬಿಡುವುದಕ್ಕೆ ಬೇಕಾದಂತ ಒಂದಷ್ಟು ವಿಡಿಯೋಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಎಸ್ಐಟಿ ಕಚೇರಿಯಲ್ಲಿ ಸುಜಾತಾ ಭಟ್ ಅವರ ವಿಚಾರಣೆ ನಡೀತಾ ಇದೆ. ಇವತ್ತು ಅವರ 2ನೇ ದಿನದ ವಿಚಾರಣೆ. ನಿನ್ನೆ ಸುಜಾತಾ ಭಟ್ ಅವರ ಮೊದಲ ದಿನದ ವಿಚಾರಣೆ ಆಗಿತ್ತು. ಬೆಳಗ್ಗೆ ಅವರು 5:30 ಗಂಟೆ ಸುಮಾರಿಗೆ ಬಂದಿದ್ರು. ನಿನ್ನೆ ಬೆಳಗ್ಗೆ ರಾತ್ರಿ 9 ಗಂಟೆವರೆಗೂ ಕೂಡ ಅವರ ವಿಚಾರಣೆ ಆಗಿತ್ತು. ಇವತ್ತು ಮತ್ತೆ ವಿಚಾರಣೆಗೆ ಬರಬೇಕು ಅನ್ನುವಂತ ಖಡಕ್ ಸೂಚನೆಯನ್ನ ನೀಡಿದ್ರು. ಅದರಂತೆ ಇವತ್ತು ವಿಚಾರಣೆಗೆ ಬಂದು ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು. ನಿನ್ನೆ ಹೋಗುವಂತಹ ಸಂದರ್ಭದಲ್ಲಿ ಅವರನ್ನ ಸೂಚನೆ ನೀಡಿ ಕಳುಹಿಸಲಾಗಿತ್ತು, ಇವತ್ತು ಬರಲೇಬೇಕು ಅಂತ. ಯಾಕಂದ್ರೆ ಅವರು ನಿನ್ನೆ ವಿಚಾರಣೆ ಮುಗಿದ ತಕ್ಷಣ ನಾಳೆ ಬರುವುದಕ್ಕೆ ಕಷ್ಟ ಆಗಬಹುದು. ಒಂದಷ್ಟು